ಮೈ ಚಾನೆಲ್. ಸೊ ಇವತ್ತು ಮಂಡೇ, ಸೋಮವಾರ, ಬಟ್ ಸಂಡೇ ಫೀಲಲ್ಲಿ ಇದ್ದೀನಿ ಬಿಕಾಸ್ ನನಗೆ ರಜಾ, ಎಲ್ಲ ದಿನ ರಜಾ. ಸೊ ಇನ್ನೊಂದು ಜಾಬ್ ಸ್ಟಾರ್ಟ್ ಮಾಡೋ ತನಕ ನಾನು ವೆಕೇಷನ್ ಮೋಡಲ್ಲಿದ್ದೀನಿ. ಸೊ ಇವತ್ತು ನನ್ನ ಒಂದು ದಿನಚರಿ ಹೇಗಿರುತ್ತೆ ಜರ್ಮನಿಯಲ್ಲಿ ಅದನ್ನ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ನಾನು ನಿಮಗೆ. ಸೊ ನಿನ್ನೆ ಸಂಡೇ ಆಗಿದ್ದರಿಂದ ಸ್ವಲ್ಪ ಔಟ್ಸೈಡ್ ಫುಡ್ ತಿಂದ್ವಿ. ಸ್ವಲ್ಪ ಮಿಕ್ಕಿದ್ನೆಲ್ಲ ಇವಾಗ ಖಾಲಿ ಮಾಡಬೇಕು. ಅದನ್ನು ನಾವು ಬಾಕ್ಸಲ್ಲಿ ಪಾರ್ಸಲ್ ಮಾಡ್ಕೊಂಡು ತೊಗೊಬಂದ್ವಿ, ಟೇಕ್ ಅವೇ ಮಿಕ್ಕಿದ್ದೆಲ್ಲದನ್ನು. ಸೊ ಅದನ್ನು ರೀಹೀಟ್ ಮಾಡ್ಕೊಂಡು ತಿನ್ನೋಣ. ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ನಾನು ಎಲ್ಲೆಲ್ಲಿ ಹೋಗ್ತೀನಿ, ಹೇಗೆ ನನ್ನ ಟೈಮ್ನ ನಾನು ಸ್ಪೆಂಡ್ ಮಾಡ್ತೀನಿ ಅನ್ನೋದನ್ನೆಲ್ಲ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಸೊ ಮನೇಲಿ ಖಾಲಿ ಎಲ್ಲರೂ ಕೆಲ್ಸಕ್ಕೆ ಹೋಗಿದ್ದಾರೆ. ನಾವು ಆರಾಮಾಗಿ ನಮ್ಮ ಫ್ರೆಂಡ್ಸು ಇವಾಗ ಅಡುಗೆ ಮಾಡ್ಕೊಂಡು ತಿಂದು ಸ್ವಲ್ಪ ಹೊರಗಡೆ ಹೋಗಬೇಕು. ನಮ್ಮ ಫ್ರೆಂಡ್ ಒಬ್ಬರು ಬರೋರಿದ್ದಾರೆ, ಸೊ ಬರ್ತಾ ಇದ್ದಾರೆ ಡ್ರೆಸ್ಟನ್ನಿಂದ. ಸೊ ಅವ್ರಿಗೆ ಕಾಯ್ತಾ ಇದ್ದೀವಿ. ಅಲ್ಲಿವರೆಗೂ ನಮ್ಮ ಲೆಫ್ಟ್ ಓವರ್ ಫುಡ್ನ ನಾವು ತಿನ್ನೋಣ ಅಂತ. ಸೊ ಆಕಾಶ್ ರೀಹೀಟ್ ಮಾಡ್ತಾ ಇದ್ದಾನೆ ಚೋಲೆ ಬಟ್ಟುದೇನ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಚೋಲೆ. ನಿನ್ನೆ ಆರ್ಡರ್ ಮಾಡಬೇಕು, ತಿನ್ನೋಕ್ಕಾಗಲ್ಲ. ಒಂದೇ ಸರಿ ಎಲ್ಲ ಆರ್ಡರ್ ಮಾಡಿಬಿಡ್ತೀವಿ, ತಿನ್ನೋದಕ್ಕಾಗಲ್ಲ. ಸೊ ಇಷ್ಟೇ ತಿಂದಿದ್ದು ನಾನು ನೋಡಿ. ಆಮೇಲೆ ಇನ್ನೊಂದಿದೆ, ಸೊ ಅದನ್ನ ಹೀಟ್ ಮಾಡಿಕೊಂಡು ಚೋಲೆನ ಹೀಟ್ ಮಾಡ್ತಿದ್ದೀವಿ. ಹೀಟ್ ಮಾಡಿಕೊಂಡು ತಿಂದುಬಿಟ್ಟು ಆಮೇಲೆ ಇಂಡಿಯನ್ ಸ್ಟೋರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸ್ವಲ್ಪ ಪನ್ನೀರ್ ಇದೆ, ಆದರೆ ಪರಾಟ ಇಲ್ಲ. ಸೊ ಪರಾಟ ತೊಗೊಂಡು ಬಂದುಬಿಟ್ಟು ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಹಾಗಾಗಿ ಒಳ್ಳೆ ಮಜ್ವಾಗಿ ಅಡುಗೆ ಮಾಡ್ಕೊಂಡು ತಿಂದುಬಿಟ್ಟು ಆಮೇಲೆ ನಾವು ಸ್ವಲ್ಪ ಊರು ಸುತ್ತೋಣ ಅಂತ ಪ್ಲ್ಯಾನ್ ಇದೆ. ತೋರಿಸ್ತೀನಿ ಬನ್ನಿ ನಮ್ಮ ಒಂದು ದಿನಚರಿ ಹೇಗಿರುತ್ತೆ, ಎಲ್ಲೆಲ್ಲ ಹೋಗ್ತೀನಿ, ಎಲ್ಲದನ್ನು ಈ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ನಿನ್ನೆ ತಿನ್ನೋದಕ್ಕೆ ಆಗ್ತಾ ಇರ್ತಿಲ್ಲ, ಓವರ್ಲೋಡ್ ಆಗಿಬಿಟ್ಟಿತ್ತು. ಹಂಗೆ ಜಾಸ್ತಿ ತಿಂತಾ ಇದ್ರೆ ರೇಸ್ಗೆ ಥರ ಆಗ್ಬಿಡುತ್ತೆ. ಸೊ ಸುಮ್ಮನೆ ಪಾರ್ಸಲ್ ತೊಗೊಂಬಂದ್ವಿ. ಇವಾಗ ನೋಡಿ ಬರ್ಗೆಟ್ ಅಂತ ತಿಂತೀವಿ. ಮನೆಯಲ್ಲಿ ವೆದರ್ ಇವಾಗ ಸ್ವಲ್ಪ ಸುಧಾರಿಸ್ಕೊತಾ ಇದೆ, ಆದರೂ ಸ್ವಲ್ಪ ಕೋಲ್ಡೇ ಇದೆ. ಯಪ್ಪ ಥಂಡಿ ಅಂದರೆ ಥಂಡಿ, ಬೇರ್ ಫುಟ್ ನಡೆಯೋಕ್ಕಾಗಲ್ಲ. ಬಟ್ ಅವಾಗಿವಾಗ ಟ್ರೈ ಮಾಡ್ತೀನಿ ಬೇರ್ ಫುಟಲ್ಲಿ ಹಿಂಗೆ ನಡೆಯೋದಕ್ಕೆ ನಾನು. ಸೊ ನೋಡ್ಬೋದು ನೀವು ಎಷ್ಟು ಕ್ಲೌಡಿ ಇದೆ. ಥಂಡಿ ಇದೆ. ಸ್ವಲ್ಪ ಬಿಸಿಲು ಬಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಲ್ಲಿಯಾದರೂ ಬಿಸಿಲು ಬಂದುಬಿಟ್ರೆ ಹಂಗೆ ನಾನು ನಿಂತು ಬಿಟ್ಟಿರ್ತೀನಿ ವಿಟಮಿನ್ ಡಿ ತಗೊಳ್ಳೋದಕ್ಕೆ. ಹಲೋ ಪ್ರಿಯತಮ. ನಾನು ಈ ರೀತಿ ಡ್ರೆಸ್ಅಪ್ ಆದೆ ಫ್ರೆಂಡ್ಸ್. ತುಂಬ ದಿನಗಳೇ ಆಗ್ಬಿಟ್ಟಿತ್ತು ಡ್ರೆಸ್ಅಪ್ ಮಾಡಿಕೊಂಡು. ಡಿಫ್ರೆನ್ಸ್ ನನ್ನ ಮನೆ ಯಾವ್ದು ಹಿಂದೆ ನೋಡ್ತಾ ಇದ್ದೀರಾ, ಇದು ಮತ್ತು ಇದನ್ನು ಇಂಡಿಯನ್ಸೇ ಕಟ್ಟಿರೋದು. ಅದು ತೆಲುಗು ಅವರು ಅನಿಸುತ್ತೆ. ಅವರಪ್ಪ ಬಂದುಬಿಟ್ಟು ಇಲ್ಲಿ ಸುಮಾರು ವರ್ಷಗಳ ಹಿಂದೆ ಬಂದು ಇದ್ದವರು. ಅವ್ರ ಮಗ ಇವಾಗ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನೈಸ್. ಹ್ಯಾಂಬೂರ್ಗ್ ಹೋಗ್ತಾ ಇರೋ ರೀಜನಲ್ಲಿ ನಮ್ಮ ಓನರ್ ಕೂಡ ಬ್ಯಾಂಗ್ಳೂರವರೇ. ಸೊ ನನಗೆ ಒಂಥರ ಪ್ರೌಡ್ ಮೂಮೆಂಟು. ನಮ್ಮ ಬೆಂಗಳೂರವರು ನಮ್ಮವರು ಇಷ್ಟು ಬೆಳೆದಿದ್ದಾರೆ ನೋಡೋದಕ್ಕೆ. ಮನೆ ಮೇಲೆ ಮನೆ ಮಾಡ್ಕೊಳ್ತಿರೋದು ನೋಡೋದು ಇನ್ನೂ ಖುಷಿ ಆಗುತ್ತೆ. ನಮಗೂ ಒಂಥರ ಮೋಟಿವೇಶನ್ ಕೂಡ. ಸೊ ಲೆಟ್ಸ್ ಗೆಟ್ ಗೋಯಿಂಗ್. ಇವಾಗ ಮ್ಯೂನಿಕ್ ಬ್ಯಾನೋಫ್ಗೆ ಹೋಗಬೇಕು. ನಮ್ಮ ಮನೆಯಿಂದ ಒಂದು ಸ್ವಲ್ಪ 20 ನಿಮಿಷ ಜರ್ನಿ ಇದೆ. ಅಲ್ಲಿಂದ ನೋಡೋಣ. ಚೆನ್ನಾಗಿದೆ ವೆದರ್ ಮಾತ್ರ ಇವತ್ತು. ಅಷ್ಟೊಂದೇನು ಚಳಿ ಇಲ್ಲ, ಬಟ್ ಕ್ಲೌಡಿ ಇದೆ. ಎಲ್ಲಿ ಮಳೆ ಬರುತ್ತೋ ಅನ್ನೋದೊಂದು ತಲೆನೋವಾಗಿದೆ. ಬನ್ನಿ ಫ್ರೆಂಡ್ಸ್, ಹೊರಗಡೆ ಎಷ್ಟು ನೋಡೋದು. ಇವಾಗ ಒಳಗಡೆ ಹೋಗಿ ನೋಡೋಣ ಆರ್ಕಿಟೆಕ್ಚರ್ ಹೇಗಿದೆ ಅಂತ. ಮರೈನ್ ಪ್ಲಾಟ್ಸ್ದು. ಕಮ್ ಲೆಟ್ಸ್ ಗೋ. Makes me feel special. No heaven on earth if I can't be with you. Swim in your eyes so I can tell the truth. I got so high, oh I can't leave.
body all over my mind. I got so high, I'm off my feet. We up in the clouds with the sun in our eyes. Show me love, don't need no money, don't need nobody, just need your body. ಚೆನ್ನಾಗಿದೆ ಫ್ರೆಂಡ್ಸ್, ನನಗಂತೂ ಇಷ್ಟ ಆಗ್ತದೆ ಮ್ಯೂನಿಕ್ ಅಂತೂ. ಸಿಕ್ಕಾಪಟ್ಟೆ ದೊಡ್ಡದು ಆ್ಯಂಡ್ ಶಾಪಿಂಗ್ ಮಾಡೋರಿಗೆಲ್ಲ ಜಾಮ್ ಜೂಮ್ ಪ್ಲೇಸ್ ಮಾತ್ರ. ಇಲ್ಲಿ ನೋಡಿ, ಈ ಸ್ಟ್ರೀಟ್ ಫುಲ್ಲು ಶಾಪಿಂಗ್ ಏರಿಯಾನೇ. ರಿಚ್ಚಿರೋರ್ಗೇನು ಯೋಚನೆ ಇಲ್ಲ. ನಾವುಗಳು ಸುಮ್ಮನೆ ಕಣ್ಣು ಮುಚ್ಕೊಂಡು ನೋಡ್ಕೊಂಡು ಹೋಗ್ತಿರ್ಬೇಕು, ಇಲ್ಲಾಂದರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೋಗ್ತಾ ಇರಬೇಕು. ಎಕ್ಸ್ಪ್ಲೋರ್ ನೋಡೋಣ. ಒಂದು ರೋಲೆಕ್ಸ್ ವಾಚ್ ನೋಡಿದೆ ಫ್ರೆಂಡ್ಸ್, 1 ಕೋಟಿ ಇತ್ತು. ಯಪ್ಪ ದೇವ್ರೆ, 1 ಕೋಟಿ. ಅದು ಹುಡುಗಿರು ವಾಚ್ ನಾನು ನೋಡಿದ್ದು. ಆ್ಯಂಡ್ ಸ್ವಲ್ಪ ಕಲೆಕ್ಷನ್ಸ್ ಫಸ್ಟ್ ಟೈಮ್ ನೋಡಿದೆ ನಾನು, ಹುಡುಗಿರು ವಾಚ್ಗಳಲ್ಲಿ ಕಲೆಕ್ಷನ್ಸ್ ಎಲ್ಲ ಒಳ್ಳೆ ಬ್ರ್ಯಾಂಡೆಡೇ ಇದೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ಮ್ಯೂನಿಕ್ಗೆ ಬಂದಮೇಲೆ ನನಗೆ ಯಾವುದೋ ಬೇರೆ ಕಂಟ್ರಿಲಿ ಇದ್ದೀನಿ ಅನ್ನೋ ಫೀಲ್ ಬರ್ತಿದೆ. ಇಷ್ಟು ದಿನ ಅಬ್ರಾಡಲ್ಲಿ ಇದ್ದೀನಿ ಅನ್ನೋ ಫೀಲ್ ಬರ್ತಿರ್ಲಿಲ್ಲ. ಫಸ್ಟ್ ಟೈಮ್ ನನಗೆ ಜರ್ಮನಿಲೇ ಇದ್ದರೂ ಕೂಡ ಅಬ್ರಾಡ್ ಫೀಲ್ ಬಂದಿದ್ದು ನಾನು ಮ್ಯೂನಿಕ್ಗೆ ಬಂದಮೇಲೆ. ಯಾ ನೈಸ್, ಬಿಗ್ ಸಿಟಿ, ಗುಡ್ ಫೀಲ್, ಗುಡ್ ವೈಬ್. ಒಬ್ಬೊಬ್ಬರು ಓಡಿಸ್ಕೊಂಡು ಹೋಗೋ ಕಾರು ಕೂಡ ಕೋಟ್ಯಾಂತರ ರೂಪಾಯಿ ಇರುತ್ತೆ ಫ್ರೆಂಡ್ಸ್. ಅವ್ರು ಹಾಕ್ಕೊಳ್ಳೋ ಬಟ್ಟೆಗಳು, ಜಾಕೆಟು, ಮೇಲಿಂದ ಕೆಳಗೆ ನೀವೇನು ನೋಡಿದ್ರು ಎಲ್ಲ ಬ್ರ್ಯಾಂಡೆಡೇ ಇರುತ್ತೆ. ಸೊ ಅಷ್ಟು ಏನಂತ ಹೇಳ್ತಾರೆ, ರಿಚ್ ಇರ್ತಾರೆ, ರಿಚ್ ಪೀಪಲ್ಲು. ಮತ್ತು ಜರ್ಮನಿಲಿ GDP ಕೂಡ ತುಂಬ ಚೆನ್ನಾಗಿದೆ ಒಬ್ಬೊಬ್ರದ್ದು ಕೂಡ. ಹಾಗಾಗಿ ಚೆನ್ನಾಗಿ ಮಾಡಿಟ್ಕೊಂಡಿರೋದನ್ನೆಲ್ಲ ಉಡಾಯಿಸ್ತಾರೆ. ಇಟ್ಸ್ ಗುಡ್. ಇವಾಗ ದುಡಿಯೋದು ಏನಕ್ಕೆ, ಎಲ್ಲ ಮಾಡ್ಕೊಂಡಿರ್ತಾರೆ, ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ಮಜಾ ಮಾಡ್ತಾರೆ ಫ್ರೆಂಡ್ಸ್. ಚೆನ್ನಾಗಿದೆ. ಆರ್ಕಿಟೆಕ್ಚರ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಈಗ ನಾನು ಹಿಂದೆನೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಿದೆ ಅಂತ. ಚೆನ್ನಾಗಿದೆ. Let's get going. ಎಲ್ಲ ಓಕೆ, ಈ ವಾಚ್ಗಳು ಹಾಕ್ಕೊಳ್ಳೋ ಅಂಥ ಶೋಕಿ ಯಾಕೆ ಅನ್ನೋದಾಗ್ಬಿಟ್ಟಿತ್ತು ಫ್ರೆಂಡ್ಸ್. 1 ಲಕ್ಷನ, 2 ಲಕ್ಷನ, 10 ಲಕ್ಷನ, 20 ಲಕ್ಷನ, 1 ಕೋಟಿ ವಾಚು ಫ್ರೆಂಡ್ಸ್. 96 ಲಕ್ಷದ ವಾಚ್ ನೋಡಿ ತಬ್ಬಿಬಾಗೋದೆ ನಾನೆಂತೂ. ಕೈಗೆ ಹಾಕ್ಕೊಳ್ಳೋ ವಾಚು 1 ಕೋಟಿಗೆ ತಗೊಳ್ದೇ ಇದ್ರೆ ಇಲ್ಲಿ ಯಾಕೆ ಇಟ್ಟಿರ್ತಾರೆ ಫ್ರೆಂಡ್ಸ್? ತಗೊಳ್ತಾರೆ ಫ್ರೆಂಡ್ಸ್, ಅಷ್ಟು ರಿಚ್ ಇರ್ತಾರೆ. ಯಪ್ಪ ದೇವ್ರೆ, ಇದೆಲ್ಲ ಬರೀ ನೋಡಿ ಕಣ್ ತುಂಬಿಸ್ಕೊಬೇಕು ಅಂತ ಅಲ್ಲ. ಯಾವುದೇ ಆದರೂ ಅಷ್ಟೇ, ನಾವು ನಾವು ನೋಡ್ತೀವಿ, ನಾವು ಯೋಚನೆ ಮಾಡ್ತೀವಿ, ಅದೇ ನಮ್ಮ ಲೈಫಲ್ಲಿ ಆಗೋದು. ಸೊ ಮ್ಯಾನಿಫೆಸ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಒಂದಲ್ಲ ಒಂದಿನ ನೀವು ಕೂಡ ಸಾಧಿಸ್ತೀರಾ. ಏನು ನೋಡ್ತಾ ಇರ್ತೀರಾ ಅದು ಒಂದಿನ ನೀವು ಕೂಡ ಕೈಯಲ್ಲಿ ಹಾಕೊಂಡು ತಿರುಗಾಡೆ ಆಡ್ತೀರಾ. ನನ್ನ ಮಾತು ಎಲ್ಲಾದರೂ ಬರೆದಿಟ್ಕೊಳ್ಳಿಬೇಕಂದ್ರೆ ಮ್ಯಾನಿಫೆಸ್ಟೇಷನ್ ರಿಯಲಿ ವರ್ಕ್ ಆಗುತ್ತೆ. ನಾವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ, ಇವತ್ತೆಲ್ಲ ಒಂದಿನ ನಾವು ಎಲ್ಲದನ್ನು ಸಾಧಿಸ್ತೀವಿ ಫ್ರೆಂಡ್ಸ್. ಹೋಪ್ಫುಲಿ ಎಲ್ರಿಗೂ ಒಳ್ಳೇದಾಗುತ್ತೆ ಅಂತಲೇ ಅನ್ಕೊತೀನಿ. ನಿಮಗೆ ಈ ಮೋಟಿವೇಶನ್ ಕೂಡ ಇರಲಿ ಅಂತ ಅನ್ಕೊತೀನಿ. ಹಂಗಾಗಿ ನಾನು ಈ ವ್ಲಾಗಲ್ಲಿ ಇದೊಂದು ಕ್ಲಿಪ್ಪಿಂಗ್ ಆಗ್ತೆ. ಯಾವುದೂ ಅಸಾಧ್ಯ ಅನ್ನೋದಿಲ್ಲ. ಹಾಗಾಗಿ ಸಾಧಿಸೋಣ, ಮಾಡೋಣ ಅನ್ನೋ ಒಂದು ಹುಮ್ಮಸ್ಸಲ್ಲಿ ಕಂಟಿನ್ಯೂ ಮಾಡೋಣ ಬನ್ನಿ. ನಾನು ಥರ್ಮಲ್ಸು ಮತ್ತು ಸ್ಟಾಕಿಂಗ್ಸ್ ಎಲ್ಲ ತೊಗೊಂಡಿದ್ದು ಇದೇ ಬ್ರ್ಯಾಂಡ್ ಫ್ರೆಂಡ್ಸ್, ಕ್ಯಾಲ್ಸಿಡೋನಿಯಾ ಅಂತ. ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಬಟ್ ವರ್ತ್. ಯಾಕಂದರೆ ಬಬಲ್ಸ್ ಬರಲ್ಲ, ನೀವು ಎಷ್ಟು ಸರಿ ಬೇಕಂದ್ರೂ ತೊಳಿಬೋದು. ಆ್ಯಂಡ್ ಇಟ್ ವಿಲ್ ಕೀಪ್ ಯು ವಾರ್ಮ್ ಆ್ಯಸ್ ವೆಲ್. ಸೊ ಹುಡುಗಿರು ಇಲ್ಲಿ ಬಂದು ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮೆಕ್ಡೊನಾಲ್ಡ್ಸ್ಗೆ ಹೋಗೋಣ, ಏನಾದರೂ ಒಂಚೂರು ತಿನ್ಕೊಂಡ್ಬಿಟ್ಟು ಅಂತ ಎಲ್ಲರಿಗೂ ಹೊಟ್ಟೆ ಸಿಕ್ತಿದೆ ಅಂದರು. ಸೊ ಮೆಕ್ಡೊನಾಲ್ಡ್ಸಲ್ಲಿ ಚಿಕ್ಕದೊಂದು ಬರ್ಗರ್ ಯೂಶ್ವಲಿ ನಾನು ಜರ್ಮನಿಲಿ ಮೆಕ್ಡೊನಾಲ್ಡ್ಸ್ಗೆ ಬಂದಿಲ್ಲ, ಮೆಕ್ಡೊನಾಲ್ಡ್ಸ್ ತಿಂದೇ ಇಲ್ಲ ಫ್ರೆಂಡ್ಸ್ ಏನು. ಸೊ ಲೆಟ್ಸ್ ಸಿ ಏನೆಲ್ಲ ಆಪ್ಷನ್ಸ್ ಇದೆ ಅಂತ. ನನಗಿಷ್ಟ ಆಗಲ್ಲ ಅಷ್ಟು. ನಮ್ಮ ಇಂಡಿಯಾ ಮೆಕ್ಡೊನಾಲ್ಡ್ಸಲ್ಲೇ ತುಂಬ ತಿಂತಾಯಿದ್ದೆ ಹಂಗೆ ನೋಡಿದರೆ. ಇಲ್ಲ ನಾವು ಅಷ್ಟಕ್ಕಷ್ಟೇ. ಹೆಂಗಿದೆ? ಹೊಟ್ಟೆ ತುಂಬ್ತಾ? ಫ್ರೀ ಫುಡ್ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಆಕಾಶ್ ಫಾರ್ ದ ಟ್ರೀಟ್. ನೋಡ್ತಾ ಕತ್ಲೆನೇ ಆಗೋಯಿತು. ಸೊ ನಡ್ಕೊಂಡು ಹೋಗಿ ಕಾಲು ಕೂಡ ನೋವಾಗಕ್ಕೆ ಸ್ಟಾರ್ಟ್ ಆಯಿತು. ಇನ್ನೇನು ಕತ್ಲಾಯಿತು, ನೋಡೋ ಅಂಥದ್ದು ಏನಿಲ್ಲ. ಮಾಲೆಲ್ಲ ಮುಚ್ಚೋ ಟೈಮಲ್ಲಿ ಏನೂ ಇರೋದಿಲ್ಲ. 8 ಗಂಟೆ ಆದರೆ ಕ್ಲೋಸ್ ಆಗುತ್ತೆ ಜರ್ಮನಿ. ಹಾಗಾಗಿ ನಾವು ಸ್ವಲ್ಪ ಇಂಡಿಯನ್ ಸ್ಟೋರಲ್ಲಿ ಗ್ರಾಸರಿ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ನೆಮ್ಮದಿಯಾಗಿ ತಿಂದು ಮಲ್ಗೋಣ ಅನಿಸ್ಬಿಟ್ಟಿತ್ತು. ಹಾಗಾಗಿ ಇಂಡಿಯನ್ ಸ್ಟೋರಿಗೆ ಹೊರಟ್ವಿ ಫ್ರೆಂಡ್ಸ್.
ದೇಸಿ ದುಕಾನ್ ಅನ್ನೋ ಇಂಡಿಯನ್ ಗ್ರೋಸರಿ ಸ್ಟೋರಿಗೆ ನಾವು ಬಂದ್ವಿ. ದೇಸಿ ಅನ್ನೋ ವರ್ಡಲ್ಲಿ ಎಷ್ಟೊಂದು ಸ್ಟೋರ್ಗಳಿದೆ ಫ್ರೆಂಡ್ಸ್ ಈ ನಮ್ಮ ಮ್ಯೂನಿಕಲ್ಲಿ. ಹಂಗಂದ್ರೆ ನಮ್ಮ ಇಂಡಿಯನ್ ಸ್ಟೋರ್ ಅಂತಲೇ ಅರ್ಥ. ಇಂಡಿಯನ್ಸ್ ಬಂದುಬಿಟ್ಟು ಜರ್ಮನಿಯಲ್ಲಿ ಓಪನ್ ಮಾಡಿರೋದು, ಅವ್ರದ್ದೇ ಆದಂಥ ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋದು ನೋಡಿ ಖುಷಿ ಆಗುತ್ತೆ ನನಗಂತೂ. ಆ್ಯಂಡ್ ಈ ಇಂಡಿಯನ್ ಸ್ಟೋರಲ್ಲಿ ಬಹಳಷ್ಟು ಆಪ್ಷನ್ಸ್ ಇತ್ತು ಫ್ರೆಂಡ್ಸ್, ವೆರೈಟಿ ಆಫ್ ಬ್ರ್ಯಾಂಡ್ಸ್ ಆ್ಯಂಡ್ ವೆರೈಟಿ ಆಫ್ ಆಪ್ಷನ್ಸ್ ನೋಡಿ ನನಗೆ ಖುಷಿ ಆಯಿತು. ಆ್ಯಂಡ್ ನಾನು ಯಾವುದ್ಯಾವುದೆಲ್ಲ ಹೊಸ ಬ್ರ್ಯಾಂಡ್ ಟ್ರೈ ಮಾಡಿಲ್ಲ ಅದನ್ನೆಲ್ಲದನ್ನು ತಿನ್ನೋಣ, ಟೇಸ್ಟ್ ಮಾಡೋಣ ಅಂತ ತೊಗೊಂಡೆ. ನೋಡ್ಬೋದು ವೆರೈಟಿ ಆಫ್ ಚಿಪ್ಸ್, ಚಕ್ಲಿ, ನಿಪ್ಪಟ್ಟು ಎಲ್ಲ ಥರದ್ದಿತ್ತು. ಆ್ಯಂಡ್ ಕುಕ್ಕೀಸ್ ಕೂಡ ಇತ್ತು. ನನಗಂತೂ ಬಹಳ ಖುಷಿ ಆಯಿತು ಇಷ್ಟೊಂದು ಆಪ್ಷನ್ಸ್ ನೋಡಿ. ನಮ್ಮ ರೀಜನ್ಗಿಂತ ಮ್ಯೂನಿಕ್ ರೀಜನ್ ಬಿಗ್ ಸಿಟಿ ಆಗಿರೋದ್ರಿಂದ ಆಪ್ಷನ್ಸ್ ಕೂಡ ಜಾಸ್ತಿ ಇತ್ತು. ಆ್ಯಂಡ್ ನೀವೇ ನೋಡ್ಬೋದು ಫ್ರೆಂಡ್ಸ್ ಏನೇನೆಲ್ಲ ಆಪ್ಷನ್ಸ್ ಇದೆ ಅಂತ. ಇಂಡಿಯನ್ ಸ್ಟೋರಲ್ಲಿ ನಾವೆಲ್ಲ ಬೇರೆ ತೊಗೊಳೋದಕ್ಕಾಗಲ್ಲ ಫ್ರೆಂಡ್ಸ್, ತುಂಬ ಸ್ಮಾರ್ಟಾಗಿ ಡಿಸಿಷನ್ ಮಾಡಬೇಕಾದಿಲ್ಲೂ ಕೂಡ. ಆ್ಯಂಡ್ ದೋಸೆ ಬ್ಯಾಟರ್ ನೋಡಿ 700 ರೂಪಾಯಿ ಇಟ್ಟಿದ್ದಾರೆ. ಅದೇ 700 ರೂಪಾಯಿಗೆ ನಾವು ಉರಿದ ದಾಲ್ ತೊಗೊಂಡು ಮನೇಲಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ತಿನ್ಬೋದು. ಇನ್ನೂ ಯಾರಿಗೆಲ್ಲ ದೋಸೆ ಮಾಡ್ಕೊಳಕ್ಕೆ ಗೊತ್ತಾಗ್ತಿಲ್ಲ ಪ್ಲೀಸ್ ದಯವಿಟ್ಟು ನನ್ನ ಚಾನಲಲ್ಲಿ ನೋಡಿ ನಾನು ದೋಸೆ ಹೇಗೆ ಮಾಡೋದು ಅಂತ ಹೇಳಿದ್ದೀನಿ. ನೆಗೆಟಿವ್ ಟೆಂಪ್ರೇಚರಲ್ಲಿ ಕೂಡ ನಾನು ವಾರ ಮಾಡ್ಕೊಂಡು ತಿಂತಾ ಇದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ಮನೇಲೇ ಟ್ರೈ ಮಾಡಿ ಫ್ರೆಂಡ್ಸ್. ತರಕಾರಿ ಈ ಥರ ಹಸಿ ತರಕಾರಿಗಳೆಲ್ಲ ಫ್ರೆಶ್ ಆಗಿ ಸಿಗುತ್ತೆ, ಇಂಥವನ್ನ ನೀವು ಕೊಂಡ್ಕೋಬೋದು. ನೋಡ್ಬೋದು ನೀವು ಅಲ್ಲಿ ಹೀರೆಕಾಯಿ ಆಗಿರ್ಬೋದು, ಆಮೇಲೆ ಬಿಟರ್ ಗಾರ್ಡ್ ಆಗಿರ್ಬೋದು, ಪಡ್ಲಕಾಯಿ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ವೆರೈಟಿ ಆಫ್ ಫ್ಲೇವರ್ಸ್ ಕೂಡ ತುಂಬ ಲಭ್ಯವಿತ್ತು ಇಲ್ಲಿ. ಫಟಾಫಟ ಅಂತ ಇಂಡಿಯನ್ ಸ್ಟೋರಲ್ಲಿ ಶಾಪಿಂಗ್ ಮಾಡಿಬಿಟ್ಟು ನಂತರ ನಾವು ನೋಡಿದ್ದೆ ಬೇಕ್ರಿಗೆ ಹೋದೆ. ಯಾಕಂದರೆ ತುಂಬ ಆಸೆ ಆಗ್ತಾಯಿತ್ತು, ಸ್ವೀಟ್ ಕ್ರೇವಿಂಗ್ಸ್ ಇತ್ತು. ಇಲ್ಲಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಬೇಕ್ರಿ ಐಟಮ್ಸ್ ಎಲ್ಲ, ಹಾಗಾಗಿ ತುಂಬ ಆಸೆ ಪಟ್ಟು ತಿಂತೀನಿ ನಾನು. ಹೊಸ ಜಾಗಕ್ಕೆ ಹೋದಾಗ ಟ್ರೈ ಮಾಡೋಣ ಅಂತ ಕೇಕ್ಸ್ ಟ್ರೈ ಮಾಡಬೇಕು ಅಂತ ಅನಿಸ್ತು ಫ್ರೆಂಡ್ಸ್. ನೋಡ್ಬೋದು ನೀವು ಇಲ್ಲೆಷ್ಟು ಚೆನ್ನಾಗಿದೆ, ತುಂಬ ಫ್ರೆಶ್ ಆಗಿರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ತಿನ್ನಲೇಬೇಕು ಅಂದ್ಬಿಟ್ಟು ಕೇಕ್ ತೊಗೊಂಡೆ. ಸೊ ಒಂದು ಚಾಕ್ಲೇಟ್ ಕೇಕ್ ತೊಗೊಂಡ್ವಿ ನಾವು, ಇನ್ನೊಂದು 2 ತೊಗೊಂಡ್ವಿ ಅನಿಸುತ್ತೆ. 2 ಚಾಕ್ಲೇಟ್ ಕೇಕ್ ತೊಗೊಂಡು ಮನೆ ಕಡೆ ಹೊರಟ್ವಿ ಫ್ರೆಂಡ್ಸ್. ಇವತ್ತು ಪನ್ನೀರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತು ರಾತ್ರಿಗೆ ಬಂದುಬಿಟ್ಟು ಪನ್ನೀರ್ ಕರಿ ಆ್ಯಂಡ್ ದೆನ್ ಪರಾಟ ತೊಗೊಂಡಿದ್ದೀವಿ. ಸೊ ಪನ್ನೀರ್ ಕರಿ ಜೊತೆಗೆ ಪರಾಟ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡೋಣ. ನನಗೆ ಈ ಬೆನ್ ಆ್ಯಂಡ್ ಜೆರಿ ಐಸ್ ಕ್ರೀಮ್ ತುಂಬ ಇಷ್ಟ ಆಗುತ್ತೆ. ಯಾರಾದರೂ ಜರ್ಮನಿಲಿ ಇದ್ದೀರಾ ಅಂದರೆ ಕಣ್ಣು ಮುಚ್ಕೊಂಡು ತೊಗೊತೀನಿ. ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಫ್ರೆಂಡ್ಸ್ ಇದು. ಇಷ್ಟಕ್ಕೆ ನಾನು ಹತ್ತತ್ರ 700 ರೂಪಾಯಿ ಕೊಡಬೇಕಾಗುತ್ತೆ. ಬಟ್ ತುಂಬ ಚೆನ್ನಾಗಿರುತ್ತೆ. ಫೇವ್ರೆಟ್ ಐಸ್ ಕ್ರೀಮ್ ಅಂತಲೇ ಹೇಳ್ಬೋದು, ಅಥವಾ ನಾನು ತಿಂದರೆ ಐಸ್ ಕ್ರೀಮ್ ಇದು ಒಂದೇ ಫ್ಲೇವರ್ ತಿನ್ನೋದು. ತುಂಬ ಚೆನ್ನಾಗಿರುತ್ತೆ. ಇದ್ರ ಕುಕ್ಕಿ ಆ್ಯಂಡ್ ಕ್ರೀಮ್ ಕೂಡ ಬರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಅದನ್ನು ತೊಗೊತೀನಿ. ಬಟ್ ಬೆನ್ ಆ್ಯಂಡ್ ಜೆರಿ ತುಂಬ ಚೆನ್ನಾಗಿರುತ್ತೆ. ಡೂ ಟ್ರೈ ಇಟ್ ಔಟ್ ಇಫ್ ಯು ಲಿವ್ ಇನ್ ಜರ್ಮನಿ. ನನಗಂತೂ ತುಂಬ ಇಷ್ಟ ಇದು. ಪನ್ನೀರ್ಗೆ ಕ್ರೀಮು, ಪನ್ನೀರು, ಪನ್ನೀರ್ ಮಸಾಲ. ಸೊ ಇವಾಗ ತಡ ಮಾಡಿದೆ, ಪಟ ಅಂತ ಕುಕ್ಕಿಂಗ್ ಮಾಡಬೇಕು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗಂಡ ಐಕ್ಳು ಮಾಡೋದು ಫ್ರೆಂಡ್ಸ್. ನೀವು ಹಂಗೆ ಅಂತೀವಿ ನೋಡಿ, ನಮ್ಮ ಬೆಂಗಳೂರಲ್ಲಿ ಅಪ್ಪ ಅಮ್ಮ ಏನು ಹೇಳ್ಕೊಟ್ಟಿರೋದಿಲ್ಲ ಅಲ್ವಾ ಗಂಡು ಮಕ್ಕಳಿಗೆ. ಹೆಣ್ಮಕ್ಳು ಕಲಿತ್ರೆ ಸಾಕು ಅಂತ. ಐ ಆಮ್ ರಿಯಲಿ ಪ್ರೌಡ್ ಆಫ್ ದಿಸ್ ಬಾಯ್ಸ್. ಆ್ಯಕ್ಚುಲಿ ಎಲ್ಲ ಮಾಡ್ತಾರೆ, ತುಂಬ ಚೆನ್ನಾಗೇ ಮಾಡ್ತಾರೆ. ನೀವು ಇವತ್ತು ನೋಡಿರಂತೆ, ಬನ್ನಿ. ಒಬ್ಬೊಬ್ಬರು ಒಂದೊಂದು ಅಡುಗೆ ಮಾಡೋದಕ್ಕೆ ನಿಂತ್ಕೊಂಡ್ವಿ. ಎಲ್ರಿಗೂ ತುಂಬ ಕ್ರೇವಿಂಗ್ಸ್ ಇತ್ತು, ಪಕೋಡ ಮಾಡಿಕೊಡಿ ಮತ್ತು ಉರಿದ ದಾಲ್ ವಡ ಮಾಡಿಕೊಡಿ ಅಂತ. ಹಾಗಾಗಿ ನಾನು ಎಣ್ಣೆ ಐಟಮ್ಸ್ ಮಾಡೋದಕ್ಕಂತ ನಿಂತೆ. ಮೊದಲಿಗೆ ನಾನು ಎಲ್ಲದನ್ನು ಕಲಿಸ್ಕೊಳ್ಳೋಣ ಅಂದ್ಬಿಟ್ಟು ಪಕೋಡ ಮಾಡೋದಕ್ಕೆಲ್ಲ ಕಲಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಆ್ಯಂಡ್ ನನ್ನ ಫ್ರೆಂಡ್ ನಿಖಿಲ್ ಬಂದುಬಿಟ್ಟು ಸಖತ್ತಾಗಿ ಮಾಡ್ತಾನೆ, ಪುಲಾವ್ ಮಾಡೋದಕ್ಕೆ ನಿಂತ್ಕೊಂಡ್ರು. ಸೊ ನಾನು ಉರಿದ ದಾಲ್ ವಡ ಮಾಡಿಕೊಂಡೆ. ರೆಡಿ ಇತ್ತು ನನ್ನ ಹತ್ರ ಇಟ್ಟು, ಹಾಗಾಗಿ ಉರಿದ ದಾಲ್ ವಡೆ ಮಸ್ತಾಗಿ ಬಂತು. ಎಲ್ಲರೂ ತಿಂದ್ಬಿಟ್ಟು ತುಂಬ ಖುಷಿಪಟ್ಟರು. ಹೆಂಗಿದೆಯೋ ಪ್ರೀತಮ್? ನಿಖಿಲ್ ಕಾಲಿನೇ ಆಗೋಯ್ತು ಸೆಕೆಂಡಲ್ಲಿ. ಹುಡುಗ ಏನ್ ಮಾಡ್ತಿದ್ದೀರಾ? ಟೊಮೆಟೊ ಬಾತ್ ಒಂದ್ ಕಡೆ ರೆಡಿ, ಇನ್ನೊಂದ್ ಕಡೆ ಪನ್ನೀರ್ ಕರಿ ರೆಡಿ ಆಗ್ತಾ ಇದೆ. ಈ ಕಡೆ ಬಜ್ಜಿ, ವಾಟ್ ನಾಟ್. ನೋಡಿ ಎಲ್ರು ಯಾರಿಗೆ ವಿ ಆರ್ ಪ್ರೌಡ್ ಆಫ್ ಬಾಯ್ಸ್. ಎಲ್ಲಾನು ಮಾಡ್ತಾರೆ ಪಟ. ಬಜ್ಜಿ ಕಲ್ಸ್ಕೊಡ್ತಿದ್ದು ನಾನು, ಒಂದೊಬ್ಬೆ ಬೇಯಿಸ್ದೆ, ಇನ್ನೊಂದೊಬ್ಬೆ ಹುಡುಗರು ಬೇಯಿಸ್ತಾ ಇದ್ದಾರೆ. ಪಕೋಡ ಮಸ್ತಾಗಿದೆ. ಇಷ್ಟ ಆಯ್ತಾ? ಅವನಿಗಂತಾನೆ ಮಾಡಿದ್ದು. ಉಪ್ಸು ಇದೆಯಾ? ಚೆನ್ನಾಗಿದೆ. ಯಮ್ ಎಲ್ಲರ ಜೊತೆ ಸೇರ್ಕೊಂಡು ಅಡುಗೆ ಮಾಡೋ ಖುಷಿನೇ ಬೇರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿತ್ತು. ಟೊಮೆಟೊ ರೈಸ್ ಆಗಿರ್ಬೋದು,
ಪನ್ನೀರ್ ಕರಿ ಆಗಿರ್ಬೋದು ತುಂಬ ಅಂದರೆ ತುಂಬ ಅದ್ಭುತವಾಗಿ ಬಂದಿತ್ತು. ನಾವೆಲ್ಲರೂ ಖುಷಿಯಾಗಿ ಟಿ ವಿ ನೋಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂದ್ವಿ ಫ್ರೆಂಡ್ಸ್. ಇದಾಗಿತ್ತು ಈ ವ್ಲಾಗ್. ನೀವೇನಾದರೂ ಈ ವ್ಲಾಗ್ ಇಷ್ಟಪಟ್ಟಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.